ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ ಒಂದು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದೀರಾ. ಈಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಮಾಡಿದ್ದಾರೆ. ಇನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದಷ್ಟೇ ಬಾಕಿ ಇದೆ. ನಿಮ್ಮ ಖಾತೆಗಳಿಗೆ ಬಂದು ಯಾವ ದಿನಾಂಕಕ್ಕೆ ಜಮಾ ಆಗಲಿದೆ ಏನು ಅನ್ನುವಂತಹ ಒಂದು ಮಾಹಿತಿ ಆದ್ರೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದ್ರೂ ಇನ್ನೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾನೆ ಇದ್ದೀರಾ. ನಿಮ್ಗೆ ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದ್ರೆ ಬರ್ಬೇಕಿತ್ತು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಅಂದ್ರೆ ನಿಮ್ಗೆ ನವೆಂಬರ್ ತಿಂಗಳಿನ ಹಣ ಡಿಸೆಂಬರ್ ಅಲ್ಲಿ ಬರ್ಬೇಕಿತ್ತಲ್ಲ 16ನೇ ಕಂತಿನ ಹಣ. ಅದು ಈಗ ಒಂದೊಂದು ತಿಂಗಳು ಲೇಟ್ ಆಗೇ ಕೊಡುವಂತದ್ದು. ಇದು 16ನೇ ಕಂತಿನ ಹಣ ಅಂದ್ರೆ ನವೆಂಬರ್ ತಿಂಗಳಿನ ಹಣ ಡಿಸೆಂಬರ್ ನಲ್ಲಿ ಜಮಾ ಮಾಡಬೇಕಿತ್ತು. ಆದ್ರೆ ಇವತ್ತು ದಿನಾಂಕ ಬಂದು ಡಿಸೆಂಬರ್ 31. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಮಾಡಿಲ್ಲ. ಹಾಗಾದ್ರೆ ಯಾವಾಗ ಬರುತ್ತೆ? ಗೃಹಲಕ್ಷ್ಮಿ ಯೋಜನೆಯ ಹಣನೂ ಬಂದಿಲ್ಲ, ಈ ಕಡೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬಂದಿಲ್ಲ. ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಾನೆ ಇದ್ದೀರಾ. ಸ್ನೇಹಿತರೆ, ನಾ ಈ ಹಿಂದಿನ ವಿಡಿಯೋಸ್ ಅಲ್ಲಿ ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಏನಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದ್ರೆ ಡಿಸೆಂಬರ್ ತಿಂಗಳಿನಲ್ಲಿ ಬರಲ್ಲ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದ್ರೆ ಜನವರಿನಲ್ಲಿ ಜಮಾ ಮಾಡ್ತಿದ್ದಾರೆ. ಹೊಸ ವರ್ಷಕ್ಕೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಿದ್ದಾರೆ. ಸ್ನೇಹಿತರೆ, ಹೊಸ ವರ್ಷಕ್ಕೆ 16ನೇ ಕಂತಿನ ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಬರಲಿದೆ. ಯಾವಾಗ ಬರುತ್ತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಜನವರಿ 1ನೇ ತಾರೀಕಿಂದ ಹಿಡಿದು 10ನೇ ತಾರೀಕು ಒಳಗಡೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಡಿಬಿಟಿ ಮುಖಾಂತರ ಆಲ್ರೆಡಿ ನಿಮ್ಮ ಹಣವನ್ನು ಕೂಡ ಪುಷ್ ಮಾಡಿದ್ದಾರೆ. ಪುಷ್ ಟು ಡಿಬಿಟಿ ಆಲ್ರೆಡಿ ಆಗಿದೆ. ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗೋದು ಅಷ್ಟೇ ಬಾಕಿ ಇದೆ. ನಾಳೆ ಬಂದ್ರೆ ಇನ್ನೂ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ನಾಳೆ ಜನವರಿ 1. ನಾಳೆ ಹೊಸ ವರ್ಷ ಆಗಿರುವಂತ ಕಾರಣದಿಂದ ನಾಳೆನೇ ಹಣ ಬಂದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ. ಕೇಕ್ ಬೇಕಾದವರು ಕೇಕ್ ತಗೊಂಡ್ಬಂದು ಕಟ್ ಮಾಡ್ಕೊಂತಾರೆ. ಮತ್ತೆ ಕೆಲವರಿಗೆ ಹೊಸ ಬಟ್ಟೆ ಬೇಕಾಗಿರುತ್ತೆ, ಹೊಸ ಬಟ್ಟೆ ಆದ್ರೆ ತೆಗೆದುಕೊಳ್ತಾರೆ. ಅದರಿಂದ ಇವತ್ತು ಸಾಯಂಕಾಲದ ಒಳಗಡೆ ಹಣ ಹಾಕಿದ್ರು ಒಳ್ಳೇದೇ, ಇಲ್ಲ ನಾಳೆ ಬೆಳಗ್ಗೆ ಹಣ ಜಮಾ ಮಾಡಿದ್ರು ತುಂಬಾ ಒಳ್ಳೆಯದು. ಆಲ್ರೆಡಿ ಹಣ ಆದ್ರೆ ಪುಷ್ ಆಗಿದೆ ಡಿಬಿಟಿ ಮುಖಾಂತರ. ಪುಷ್ ಮಾಡಿದ್ಮೇಲೆ ಒಂದು 7 ದಿನ ಟೈಮ್ ಆದ್ರೆ ಆಗುತ್ತಷ್ಟೇ ಹಣ ಜಮಾ ಆಗೋದಕ್ಕೆ. ನಿಮ್ಗೆ ನಾಳೆಯಿಂದನೇ ಒಂದು ಹಣ ಜಮಾ ಆಗುವ ಸಾಧ್ಯತೆ ಆದ್ರೆ ಇದೆ. ಅವ್ರು ಹೇಳ್ತಿರುವಂತದ್ದು ಜನವರಿ 1ನೇ ತಾರೀಕಿಂದ ಹಿಡಿದು 10ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ 16ನೇ ಕಂತಿನ ಹಣ ಆದ್ರೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಸಾಕಷ್ಟು ಜನರಿಗೆ ಅನ್ನಭಾಗ್ಯ ಯೋಜನೆಯ ಹಣ ಪೆಂಡಿಂಗ್ ಆದ್ರೆ ಇದೆ. ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಹಣ ಪೆಂಡಿಂಗ್ ಏನಿದೆ ಆ ಒಂದು ಹಣವನ್ನ ಜನವರಿ ತಿಂಗಳಿನಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಹಣ ಯಾರ್ಯಾರು ಪೆಂಡಿಂಗ್ ಇದೆ ನಿಮ್ಮೆಲ್ಲಾ ಪೆಂಡಿಂಗ್ ಹಣವನ್ನ ಜನವರಿ ತಿಂಗಳಿನಲ್ಲಿ ಕ್ಲಿಯರ್ ಮಾಡ್ತಾರಂತೆ. ಈಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದ್ಬಿಟ್ಟು 1ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗಾದ್ರೆ ಜಮಾ ಆಗುವ ಸಾಧ್ಯತೆ ಆದ್ರೆ ಇದೆ. ಮತ್ತೆ ಅದ್ರ ಜೊತೆಗೆ ಈಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅದು ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. 15ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂತ ಹೇಳ್ತಿದ್ರು, ನಿಮಗೂ 15ನೇ ಕಂತಿನ ಹಣನೂ ಬರುತ್ತೆ, ಮತ್ತೆ 16ನೇ ಕಂತಿನ ಹಣ ಕೂಡ ಬರುತ್ತೆ ಒಟ್ಟಿಗೆ. ಓಕೆನಾ? ಅಂದ್ರೆ 2,000 ಸಪರೇಟ್ ಆಗಿ ಜಮಾ ಮಾಡ್ತಾರೆ 1-2 ದಿನ ಗ್ಯಾಪ್ ಅಲ್ಲಿ. ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಜನವರಿ ತಿಂಗಳಿನಲ್ಲಿ ಅಂತ ಹೇಳ್ತಿದ್ರೆ, ಅದ್ರಿಗೆ ಒಂದು ಎಕ್ಸಾಕ್ಟ್ ಡೇಟ್ ಏನ್ ಕೊಟ್ಟಿಲ್ಲ. ಈ ರೀತಿಯಾಗಿ 1ರಿಂದ 10ನೇ ತಾರೀಕು ಒಳಗಡೆ ಬರುತ್ತಂತೇನು ಹೇಳ್ತಿಲ್ಲ. ಆದ್ರೆ ಒಂದು ಜನವರಿ ತಿಂಗಳಿನಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಒಂದು ಮಾಹಿತಿ ಆದ್ರೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದು ಸದ್ಯ ಮಟ್ಟಕ್ಕೆ ಇರುವಂತಹ ಅಪ್ಡೇಟ್ಸ್. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.